ಬ್ರೇಕಿಂಗ್ ನ್ಯೂಸ್ ಪಾವಗಡ ಹಾಡು ಹಗಲೇ ಮನೆಗೆ ನುಗ್ಗಿದ ಕದೀಮರು. ನಿವೃತ್ತಿ ಶಿಕ್ಷಕರನ್ನ ಹಲ್ಲೆಗೈದು ಚಿನ್ನಾಭರಣ ದರೋಡೆ. ಪಟ್ಟಣದ ಟೀಚರ್ಸ್ ಕಾಲೋನಿಯಲ್ಲಿ ನಡೆದ ಘಟನೆ. ಹಾಡು ಹಗಲೇ ನಡೆದ ಕೃತ್ಯಕ್ಕೆ ಬೆಚ್ಚಿ ಬಿದ್ದ ಪಾವಗಡ ಜನತೆ. ಮನೆಗಳಲ್ಲಿ ಇರುವ ಜನರಿಗಿಲ್ವಾ ಸೇಫ್ಟಿ? ಗೃಹ ಸಚಿವರ ತವರು ಜಿಲ್ಲೆಯಲ್ಲೇ ಹೆಚ್ಚಾಗುತ್ತಿರುವ ಕಳ್ಳತನ ಪ್ರಕರಣಗಳು. ಪೊಲೀಸರು ಕರ್ತವ್ಯ ಮರೆತು ನಿದ್ದೆಗೆ ಜಾರಿದ್ದಾರೆ ಎಂದು ಸಾರ್ವಜನಿಕರಿಂದ ಆರೋಪ. ನಿವೃತ್ತ ಶಿಕ್ಷಕ ಅಂತರಗಂಗೆ ಶಂಕರಪ್ಪ ಮೇಲೆ ಹಲ್ಲೆ. ಚಿನ್ನಾಭರಣ ಹಾಗೂ ನಗದು ದೋಚಿ ಪರಾರಿಯಾದ ಕದೀಮರು. ಮನೆಯಲ್ಲಿ ಒಬ್ಬರೇ ಇದ್ದ ಸಮಯ ನೋಡಿ ಮನೆಗೆ ನುಗ್ಗಿದ ಕದೀಮರು. ಮಗನ ಮದುವೆಗೆ ತಂದಿದ್ದ 200 ಗ್ರಾಂ ಚಿನ್ನ ದೋಚಿ ಪರಾರಿಯಾದ ಕಳ್ಳರು. ಸುತ್ತಿಗೆಯಿಂದ ನಿವೃತ್ತಿ ಶಿಕ್ಷಕನ ತಲೆ ಭಾಗಕ್ಕೆ ತೀವ್ರವಾಗಿ ಹಲ್ಲೆ. ಇನ್ನು ಹಲ್ಲೆಗೆ ಒಳಗಾದ ವ್ಯಕ್ತಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರಿಗೆ ರವಾನೆ. ಘಟನಾ ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ಹಾಗೂ ಮಧುಗಿರಿ ಡಿವೈಎಸ್ಪಿ ಭೇಟಿ. ಪಾವಗಡ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ವರದಿ ಅನಿಲ್ ಯಾದವ್, NKS ಟಿವಿ, ಪಾವಗಡ.